ಸೊ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ, ಬಂದ್ಬಿಡ್ತಾರೆ, ಇನ್ನೇನು ಬಂದ್ಬಿಡ್ತಾರೆ ಅನ್ನೋಂಥದ್ದು, ಕೊನೆಗೆ ಜೆ ಡಿ ಎಸ್ ಅಲ್ಲಿ ಉಳ್ಕೊಳ್ಳೋಂಥದ್ದಾಗಿರಲಿ, ಆ ಒಂದು ಸಂದರ್ಭದಲ್ಲಿ ಏನು ನಡೀತು ಸರ್ ಆ್ಯಕ್ಚುಲಿ? ನೋಡಿ, ನಾನು JDSಗೆ ಸೇರ್ತೀನಿ ಅಂತ ನನಗೂ ಕನ್ಸು ಮನ್ಸಲ್ಲಿ ಕಂಡಿರಲಿಲ್ಲ. ನಮ್ಮ ದೊಡ್ಡಗೌಡರಿಗೆ ಹುಷಾರಿರಲಿಲ್ಲ. ನನ್ನ ಸ್ನೇಹಿತ ಕುಪೇಂದ್ರ ರೆಡ್ಡಿ ಅಂತ ಹೇಳಿ ನಾನು ಅವ್ರಿಗೆ ಕಾಫಿ ಕುಡಿದು ಕೂತಿದ್ದ. ಅವನು ವೆರಿ ಕ್ಲೋಸ್ ಫ್ರೆಂಡ್. ಬೈದ ನನಗೆ, ಗೌಡ್ರಿಗೆ ಹುಷಾರಿಲ್ಲ, ಹೋಗಿ ನೋಡಬಾರ್ದೇನೆ ಅಂದ. ನಾನು ಈ ಟೈಮಲ್ಲಿ ನೋಡಿದ್ರೆ ಏನು ಅನ್ಕೋತಾರೆ, ಈಗ ಬಂದವನೇ ಅನ್ಕೋತಾರೆ ಅಂತ ನಾನು ನನ್ನ ಮನಸ್ಸಿನಲ್ಲಿ ಅವ್ನಿಗೆ ಹೇಳಿದೆ. ಏಯ್, ಇಂಥ ಟೈಮಲ್ಲೇ ಹೋಗ್ಬೇಕಣ ನೀನು ಅಂತ ಹೇಳಿ ಅಂದ. ಬಾರಪ್ಪ ಹೋಗೋಣ ಅಂತ ನಾನು ಅವರಿಬ್ರು ಜೊತೆನಲ್ಲೇ ಹೋದ. ಆಗ ದೊಡ್ಡ ಗೌಡ್ರು ನೋಡಿದೆ, ಹುಷಾರಿರ್ತಿಲ್ಲ, ಮಲಗಿದ್ದು. ಒಂದು ಕಾಲಿಗೆ ನಮಸ್ಕಾರ ಮಾಡಿಕೊಂಡು, ಹುಷಾರಾಗಿದ್ದಿಲ್ಲ ಗೌಡ್ರೆ, ಚೆನ್ನಾಗಿದ್ದೀನಿ ಅಂತಂದೆ. ಕೊನೆಗೆ ಈಗಲಾದ್ರು ಬಂದೇನೋ ಅಂತ ಅಂದ್ರು. ಕಣ್ಣಲ್ಲಿ ನೀರು ಬಂತು ನನಗೆ. ಅವಾಗ ದೇವೇಗೌಡರು ಹೇಳಿದ್ರು, ನಿನಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡಲ್ಲ ಕಣಯ್ಯ, ನಮ್ಮ ಪಾರ್ಟಿಗೆ ಬಾ, ನೀನು ನಮ್ಮ ಜೊತೆ ಸೇರ್ಕೋಬೇಕು, ಕೊನೆ ಕಾಲದಲ್ಲಾದರೂ ನಮ್ಮ ಮಕ್ಕಳು ನೀವೆಲ್ಲ ಒಂದಾಗಿ ಹೋಗಿ ಅಂತ ಹೇಳಿದರು. ಆದರೂ ನನಗೆ ಮೊದಲಿಂದ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ಇದು ನನಗೆ ಚೆನ್ನಾಗಿರ್ತಿಲ್ಲ. ರೇವಣ್ಣವರು, ಕುಮಾರಸ್ವಾಮಿಗಳು ಇವರೆಲ್ಲ ಇದ್ದಾರೆ, ನಾವು ರಾಜಕೀಯ ವಿರೋಧ ಮಾಡಿದ್ದೀನಿ, ಅದು ಎಲ್ಲ ಒಂದು ಕಡೆ ಒಂದು ಇದಾಗ್ತದೆ. ಏನಿಲ್ಲ ಬಾರ, ನಾನು ಕೊನೆ ಕಾಲದಲ್ಲಾದರೂ ನಾನು ನೀವೆಲ್ಲ ಒಂದಾಗಿ ಹೋಗಿ ಅಂತ ಅಂದರು. ಅದಾದಮೇಲೆ ಆಯ್ತು ನೋಡೋಣ ಸರ್ ಅಂತ ಹೇಳ್ಬಿಟ್ಟು ಸೀದಾ ಬಂದೆ. ನೆಕ್ಸ್ಟ್ ಡೇ ಕುಮಾರಸ್ವಾಮಿ ಫೋನ್ ಮಾಡಿದ್ರು. ಫಸ್ಟ್ ಟೈಮ್ ನನ್ನ ಫೋನಲ್ಲಿ ಅವರು ಮಾತಾಡಿರೋದು. ಮೊದಲು ಪರ್ಸನಲ್ ಆಗಿ ನಾನು, ಅವರು, DK ಶಿವಕುಮಾರ್ 3 ಜನನು ಮಾತಾಡಿದ್ದ ಯಾವುದೋ ಒಂದು ಸಬ್ಜೆಕ್ಟ್ ವಿಚಾರಕ್ಕೆ. ಅದಾದ್ಮೇಲೆ ಅವರೇ ಫೋನ್ ಮಾಡಿದ್ರು, ಬ್ರದರ್ ದೊಡ್ಡವ್ರು ನೋಡಕ್ ಹೋಗಿದ್ರು ಅಂತಲ್ಲ ಅಂತ. ಹೌದು ಹೋಗಿದ್ದೆ, ಹುಷಾರಿರ್ತಿಲ್ಲ, ಮಾತಾಡ್ಸ್ಕೊಂಡ್ರೆ ನಾನು ಕುಪೇಂದ್ರ ರೆಡ್ಡಿ ಎಲ್ಲ ಹೋಗಿದ್ದು ಅಂತ ಹೇಳಿದ್ರು. ಇಲ್ಲ, ನನಗೆ ಒಳ್ಳೇದಾಯ್ತು, ದೊಡ್ಡವ್ರು ಫೋನ್ ಮಾಡಿದ್ರು, ಬ್ರದರ್ ನಿನಗೆ ಪಾರ್ಟಿಲಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡಲ್ಲ, ಬಂದ್ಬಿಡು ಅಂತ ಹೇಳಿದ್ರು. ಹೆಂಗೆ ಕುಮಾರಸ್ವಾಮಿಗಳೇ, ನಾನು ರೇವಣ್ಣ ರಾಜಕೀಯ ವಿರೋಧ ಮಾಡಿ, ನಾನು ನಮ್ಮ ಬ್ರದರ್ಗೆ ಹೇಳ್ತೀನಿ ಬಿಡು, ನೀವು ಬರಬೇಕು ನಮ್ಮ ಜೊತೆ ಅಂತ ಹೇಳಿದ್ರು. ನೋಡೋಣ ಬಿಡಿ ಸರ್ ಅಂತ ಹೇಳಿದೆ, ಬಂದ್ಬಿಟ್ಟೆ. ಅದಾದ್ಮೇಲೆ ಒಂದು 15 ದಿವಸ, ಒಂದು ತಿಂಗಳಿಗೆ ನನ್ನ ಕ್ಷೇತ್ರದಲ್ಲಿ ಒಂದು ಸಮಾರಂಭ ಇತ್ತು. ಆ ಸಮಾರಂಭದಲ್ಲಿ ಅವರು ಗೆಸ್ಟು, ಕುಮಾರಸ್ವಾಮಿರು, ನಾನು ಗೆಸ್ಟು. ಆಮೇಲೆ ಇವರು ನಮ್ಮ ನಿರ್ಮಲಾ ಸ್ವಾಮೀಜಿಯವರು ಇದರಲ್ಲಿ ನಡೀತಾ ಇತ್ತು ಸಾನ್ನಿಧ್ಯದಲ್ಲಿ. ಅವತ್ತು ಬರ್ಬೇಕಾದ್ರೆ ಕಾರಲ್ಲಿ ಬರ್ತಾ ಇದ್ದೆ. ಬರ್ಬೇಕಾದ್ರೆ ನನಗೆ ಒಳನಾಶಿಪುರದ ಹತ್ರ TV5ನವರು ನಿಲ್ಸಿದ್ರು. ನಿಲ್ಸಿ, ಏನು JDSಗೆ ಹೋಗ್ತೀನಂತೆ, ಕುಮಾರಸ್ವಾಮಿ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಅಂತ. ಯಾರ್ರೀ, ಮಾತಾಡಿದೀವಿ ಅಷ್ಟೇ, ಪಾರ್ಟಿಗೆ ಬರ್ತೀವಿ ಅಂತ ಏನು ಚರ್ಚೆನೇ ಆಗಿಲ್ಲ, ಇದೆಲ್ಲ ಸುಳ್ಳು ಅಂತ. ಸುಳ್ಳು ರಿಯಾಕ್ಷನ್ ಕೊಡ್ಬೇಕು ಅಂತ. ನಾನು ಮಾತಾಡಿಲ್ಲ, ರಿಯಾಕ್ಷನ್ ಹೆಂಗ್ ಕೊಡೋದು? ನೋಡಿ, ಕುಮಾರಸ್ವಾಮಿ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಅಂತ ತೋರಿಸಿದ್ರು. ಅಲ್ಲೇನಿತ್ತು ಅಂದ್ರೆ, ಮಂಜು ಅವರು ನಮ್ಮ ಪಾರ್ಟಿಗೆ ಬಂದ್ರೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಅನೌನ್ಸ್ ಮಾಡ್ಬಿಟ್ಟಿದ್ರು. ಸೊ ಅದಾದ್ಮೇಲೆ ನನಗೆ ಗೊತ್ತಿಲ್ಲ, ಅವ್ರು ಅನೌನ್ಸ್ ಮಾಡಿದ್ದಾರೆ. ನನ್ನ ಕ್ಷೇತ್ರದ ನನ್ನ ಜೊತೆ ಜನ ಇದ್ದಾರೆ, ಅವ್ರನ್ನೆಲ್ಲ ಕೇಳಿದ್ರೆ ಮಾಡ್ದಲ್ಲಿ ಡಿಸಿಷನ್ ತಗೊಳಕ್ಕಾಗಲ್ಲ. ನಾನು ಅಷ್ಟೊತ್ತಿಗೆ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತ ಹೇಳಿ ನನ್ನ ಪ್ರಚಾರನ ಕ್ಷೇತ್ರದಲ್ಲಿ ಶುರು ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಬಂದು ಹೇಳಿದ ತಕ್ಷಣ ಕುಮಾರಸ್ವಾಮಿ, ಏನ್ರಿ ಸಮಾರಂಭದಲ್ಲಿ ಏನು ಕುಮಾರಸ್ವಾಮಿ ಟಿಕೆಟ್ ಕೊಡೋದು ಹಿಂಗೆ ನಾನು ಹೇಳ್ಬಿಟ್ಟಿದ್ದೀರಲ್ರಿ, ನಾನು ಹೇಳಿದ್ದೀನಿ ಅಂತ ಸ್ಟೇಜ್ ಮೇಲೆ ಪಕ್ಕದಲ್ಲಿ ಕೂತಾಗ ಹೇಳಿದೆ. ಇನ್ನೇನು ಬ್ರದರ್, ಯಾವ್ದಾರು ಒಂದು ಪಾರ್ಟಿ ಬೇಕಲ್ಲ, ನಿಲ್ಬೇಕಲ್ಲ, ನಮ್ಮ ಪಾರ್ಟಿನಲ್ಲಿ ನಿಲ್ಬೇಕು ಅಂತ ಅನೌನ್ಸ್ ಮಾಡಿದ್ದೀನಿ, ಬಂದ್ಬಿಡು ಅಂತ ಅಂದ್ರು. ಅದಾದ ಒಂದು ವಾರಕ್ಕೆ ರೇವಣ್ಣ ಅವ್ರು ಫೋನ್ ಮಾಡಿ, ಕುಮಾರಸ್ವಾಮಿ ಅವ್ರು ಫೋನ್ ಮಾಡಿದ್ದಾರೆ, ಮಾತಾಡಬೇಕು ಅಂತ ಹೇಳಿ. ಕುಮಾರಸ್ವಾಮಿ, ರೇವಣ್ಣವರು, ಭವಾನಿ ಅವ್ರ ಮಕ್ಕಳು ಎಲ್ಲ ಕೂತ್ಕೊಂಡು ಮಾತಾಡಿ ಕೇಳಿದ್ರು, ಹಿಂಗೆ ಅಂತ ಹೇಳಿ. ರೇವಣ್ಣ, ನಾನು ಇಷ್ಟು ದಿವಸ ವಿರುದ್ಧ ಮಾಡ್ಕೊಂಡ್ಬಂದಿದ್ದೀನಿ, ಹೆಂಗ್ರಿ ಆಗ್ತದೆ? ಇಲ್ಲ ಜೊತೆಲಿ ಇರೋಣ, ಅಣ್ಣ ತಮ್ಮದನಿಗೆ ಹೋಗೋಣ, ನಮ್ಗೆ ಬರಬೇಕು, ನಮ್ಗೆ ಸೇರ್ಕೋಬೇಕು ಅಂತ ಹೇಳಿ ರೇವಣ್ಣ ನಾವೆಲ್ಲ ಮಾತಾಡಿ, ಅದಾದ್ಮೇಲೆ ಟುಕ್ ಡಿಸಿಷನ್, ನಮ್ಮ ಕ್ಷೇತ್ರದ ಮತದಾರರೆಲ್ಲ ಮಾತಾಡಿ ಫೈನಲ್ ತೀರ್ಮಾನ ತಗೊಂಡು